ನಾವು ಜೀವಿಸ್ತಿರುವಂಥ ಈ ಅಂತ್ಯ ಕಾಲದಲ್ಲಿ ಸಭೆಗೆ ದೇವರು ಕೊಡುವಂಥ ಸಂದೇಶವನ್ನು ಕಳೆದ 6 ತಿಂಗಳಿಂದ ನಾವು ಧ್ಯಾನಿಸಲು ಕರ್ತ ನಮಗೆ ಕೃಪೆಯನ್ನು ಕೊಟ್ಟ. ಕರ್ತನಾದಂಥ ಯೇಸು ಕ್ರಿಸ್ತನು ಆಸಿಯಾ ಸೀಮೆಯಲ್ಲಿರುವಂಥ ಈಗಿನ ಆ ಟರ್ಕಿ ಆ ಪ್ರಾಂತ್ಯದಲ್ಲಿರುವಂಥ 7 ಸಭೆಗಳಿಗೆ ಬರೆದಂಥ ಪತ್ರಿಕೆಗಳನ್ನು ನಾವು ಕಳೆದ 6 ಅಥವಾ ಇದು 7ನೇ ತಿಂಗಳು ಜನವರಿಯಿಂದ ನಾವು ಧ್ಯಾನಿಸ್ತಾ ಬರ್ತಿದ್ದೇವೆ. 7 ತಿಂಗಳುಗಳು ಹೆಚ್ಚು ಕಮ್ಮಿ ಧ್ಯಾನಿಸುವಂತೆ ಕರ್ತ ನಮಗೆ ಕೃಪೆಯನ್ನು ಕೊಟ್ಟ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದನ್ನು ನೋಡಬೇಕಾದ್ರೆ ಸತ್ಯವೇದ ಪುಸ್ತಕದ ಕಡೆಯ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ ಕಡೆಯ ಪುಸ್ತಕ, ಯೋಹಾನನು ಬರೆದ ಪ್ರಕಟಣೆ, ದ ರೆವಲೇಷನ್ ಆಫ್ ಸೈಂಟ್ ಜಾನ್. ಈ 7 ಪತ್ರಿಕೆಗಳು 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದರ ಪರಿಚಯ ಎಲ್ಲಿ ಬರೆಯಲ್ಪಟ್ಟಿದೆ? ಆ 1ನೇ ಅಧ್ಯಾಯದಲ್ಲಿ ಅಲ್ವಾ. ಇದನ್ನೆಲ್ಲವನ್ನು ಕೂಡ 1ನೇ ಭಾಗದಿಂದ ಈ ಭಾಗದ ತನಕ ನೀವು ವೀಕ್ಷಿಸಿರುವುದಾದರೆ, ಅನೇಕ ಜನರಿಗೆ ಒಂದು ಸೇವೆಯಾಗಿ ಇದನ್ನು ಹಂಚುವುದಾದರೆ ಅನೇಕ ಜನರು ಆಶೀರ್ವಾದ ಹೊಂದ್ಕೊಳ್ತಾರೆ. ನೀವು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ಪ್ರಿಯರಾದವರೇ, ಯಾಕೆ ಈ ಪತ್ರಿಕೆಗಳನ್ನು ಕರ್ತನಾದಂಥ ಯೇಸು ಕ್ರಿಸ್ತನು ಬರೆದನು ಎಂಬುದಾಗಿ ನೋಡಬೇಕಾದ್ರೆ, ಆ ಸಭೆಯಲ್ಲಿರುವಂಥ ಒಳ್ಳೆಯ ಕಾರ್ಯಗಳನ್ನು ನೋಡಿ ಹೊಗಳುವುದಕ್ಕಾಗಿ, ಹೊಗಳುವುದು ಮಾತ್ರವಲ್ಲ ಇದನ್ನು ಮುಂದುವರಿಸಿರಿ ಎಂಬುದಾಗಿ ಹೇಳುವುದಕ್ಕಾಗಿ, ದೇವರು ವಿರೋಧಿಸುವಂಥ, ದೇವರಿಗೆ ಮೆಚ್ಚುಗೆಯಂಥ ಕಾರ್ಯಗಳನ್ನು ನೋಡಿ ಅದನ್ನು ಖಂಡಿಸಿ ವಿಮರ್ಶಿಸಿ ಅದನ್ನು ಅವರಿಗೆ ಉಪದೇಶವಾಗಿ ಹೇಳಿ ಅದನ್ನು ಬಿಟ್ಟು ಮನ ತಿರುಗಬೇಕು ಎಂಬುದಾಗಿ ಹೇಳಿ, ಅದು ಮಾತ್ರವಲ್ಲ ಯಾರೆಲ್ಲ ಜಯ ಹೊಂದುತ್ತಾರೋ ಅವರಿಗೆ ದೇವರು ಕೊಡುವಂಥ ಕೊಡುಗೆ ಏನು ಎಂಬುದನ್ನು ಕರ್ತನಾದಂಥ ಯೇಸು ಕ್ರಿಸ್ತನು 7 ಪಟ್ಟಣದಲ್ಲಿರುವಂಥ 7 ಸಭೆಗಳಿಗೆ ಪತ್ರಿಕೆಯಾಗಿ ಬರೆಯುವಾಗ ಆತನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಿಯರಾದವರೇ, ಇದು ಆ ಕಾಲದಲ್ಲಿ ಅಥವಾ 1ನೇ ಶತಮಾನದಲ್ಲಿ ಇದ್ದಂಥ 7 ಸಭೆಗಳಿಗೆ ಮಾತ್ರವಲ್ಲ, ಈಗಿರುವಂಥ ಸಭೆಗಳಿಗೂ ಈ ಸಂದೇಶ ಸರಿ ಹೊಂದುತ್ತದೆ. ಸಭೆಗಳಿಗೆ ಮಾತ್ರವಲ್ಲ, ನಮಗೂ, ನಾವೇ ಸಭೆ. ವಿ ಆರ್ ದ ಟೆಂಪಲ್ ಆಫ್ ಗಾಡ್. ಪರಿಶುದ್ಧಾತ್ಮನು ನಮ್ಮೊಳಗೆ ಜೀವಿಸುವುದರಿಂದ ನಾವೇ ಕರ್ತನ ಆಲಯವಾಗಿದ್ದೇವೆ. ನಾವೇ ದೇವರ ಆಲಯವಾಗಿದ್ದರೆ ಕರ್ತನು ನಮ್ಮೊಟ್ಟಿಗೆ ಬಹಳ ಸ್ಪಷ್ಟವಾಗಿ ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಆದ್ದರಿಂದ ಈ ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯವನ್ನು ಪುನಃ ನೀವು ಓದ್ರಿ. ಈ ಸಭೆಗಳಿಗೆ ದೇವರು ಹೇಳುವಂಥ ಆ ಪತ್ರಿಕೆಯಲ್ಲಿ ಬರೆಯುವಾಗ ಕೊಡುವಂಥ ಸಂದೇಶವನ್ನು, ಅದರ ಅರ್ಥವನ್ನು ಆಳವಾಗಿ ತಿಳಿದುಕೊಳ್ಳ್ರಿ. ನಾನು ಮೇಲ್ನೋಟವಾಗಿ ಈ ಸಂದೇಶದಲ್ಲಿ ಮಾತಾಡಿದ್ದೇನೆ. ಅದು ಅನೇಕರಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ, ಅನೇಕ ಜನರನ್ನು ಸಂಧಿಸಬೇಕಾದವರು ಹೇಳ್ತಾರೆ, ಬ್ರದರ್, ನಾವು ನಿಮ್ಮ ಈ ಪ್ರಕಟಣೆಯ ಪುಸ್ತಕದಲ್ಲಿ ಇರುವಂಥ 7 ಸಭೆಗಳ ಬಗ್ಗೆ ನೀವು ಮಾತಾಡುವಂಥ ಸಂದೇಶವನ್ನು ಕೇಳ್ತೇವೆ, ನಮಗೆ ಹೊಸದಾಗಿದೆ, ಅನೇಕ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯೋಜನವಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಾವು ಕಡೆದಾಗಿ ಧ್ಯಾನಿಸುವಂಥ ಆ ಸಭೆ ಲವೋದಿಕೀಯ ಪಟ್ಟಣದಲ್ಲಿರುವಂಥ ಸಭೆ. ಕಳೆದ ಭಾಗದಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 14ರಿಂದ 18ನೇ ವಾಕ್ಯದ ತನಕ ನಾವು ಧ್ಯಾನಿಸಿದೆವು. ಈ ದಿನ ನಾವು 19ನೇ ವಾಕ್ಯದಿಂದ 22ನೇ ವಾಕ್ಯದ ತನಕ ಧ್ಯಾನಿಸಿ, ಕರ್ತನಾದಂಥ ಯೇಸು ಕ್ರಿಸ್ತನು ಸಭೆಗಳಿಗೆ ಬರೆದಂಥ ಪತ್ರಿಕೆ ಈ ಶೀರ್ಷಿಕೆಯಲ್ಲಿ ನಾವು ಧ್ಯಾನಿಸುತ್ತಾ ಬಂದಂಥ ಈ ಅಧ್ಯಾಯವನ್ನು ನಾವು ಮುಕ್ತಾಯಗೊಳಿಸೋಣ. ನೋಡ್ರಿ, ಆ 7 ಸಭೆಗಳು ಎಲ್ಲಿದೆ? ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯ, ಎಫೆಸ, ಸ್ಮರ್ನ, ಪರ್ಗಮ, ತುವತೈರ, ಸಾರ್ದಿಸ್, ಫಿಲಿದೆಲ್ಫಿಯಾ, ಲವೋದಿಕೀಯ. ಈಗ ನಾವು ಧ್ಯಾನ ಮಾಡ್ತಿರುವುದಂತೂ 7ನೇ ಸಭೆ. ಈ 7ನೇ ಸಭೆ ಬಗ್ಗೆ ಕರ್ತನು ಬರಿಬೇಕಾದ್ರೆ ಆತನ ತನ್ನ ಬಗ್ಗೆ ಹೇಗೆ ಆತನು ಪ್ರಕಟಿಸ್ತಾನೆ. 14ನೇ ವಾಕ್ಯ, ಲವೋದಿಕೀಯದಲ್ಲಿರುವಂಥ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾದೀತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿನಿಂದ ಕಾರುವೆನು. ಆ ಸಭೆಯವರು ಅವರ ವಿಷಯದಲ್ಲಿ ಏನಂತ ತಿಳ್ಕೊಂಡಿದ್ರು? ಅವರು ಐಶ್ವರ್ಯವಂತರು, ಅವರು ಸಂಪನ್ನರು, ಅವರಿಗೆ ಒಂದು ಕೊರತೆಯೂ ಇಲ್ಲ.
ಆದರೆ ದೇವರ ದೃಷ್ಟಿಯಲ್ಲಿ ಅವರು ಹೇಗಿದ್ದಾರೆ ಅವ್ರು ನೋಡಬೇಕಾದ್ರೆ ವಾಕ್ಯ ಹೇಳ್ತದೆ, ಅವರು ಬಡವರಾಗಿದ್ದಾರೆ. ಅದು ಮಾತ್ರವಲ್ಲ, ದೌರ್ಭಾಗ್ಯರು, ದರಿದ್ರರು, ಕುರುಡರು, ಬಟ್ಟೆ ಇಲ್ಲದವರು ಆಗಿದ್ದಾರೆ. ಕರ್ತನ ದೃಷ್ಟಿಯಲ್ಲಿ ಬೇರೆ ಥರ, ಅವರ ದೃಷ್ಟಿಯಲ್ಲಿ ಬೇರೆ ಥರ. ಅವರ ದೃಷ್ಟಿಯಲ್ಲಿ ಐಶ್ವರ್ಯವಂತರು, ಸಂಪನ್ನರು, ಒಂದು ಕೊರತೆ ಇಲ್ಲದವರು. ಕರ್ತನ ದೃಷ್ಟಿಯಲ್ಲಿ ಇವರು ದೌರ್ಭಾಗ್ಯದ ಜನರು, ದರಿದ್ರರು, ಕುರುಡರು, ಬೆತ್ತಲೆಯಾಗಿರುವಂಥ ಜನರು. ಕರ್ತನ ಹೇಳ್ತಿದ್ದಾನೆ, ಒಂದು ಬುದ್ಧಿಮಾತು ಹೇಳ್ತಿದ್ದಾನೆ, ನನ್ನ ಬಳಿಯಿಂದ ಚಿನ್ನವನ್ನು ಕೊಂಡುಕೊಳ್ಳ್ರಿ. ಆಮೇಲೆ 18ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಅಂದರೆ ನೀತಿಯನ್ನು, ಪರಿಶುದ್ಧತೆಯನ್ನು, ರಕ್ಷಣೆಯನ್ನು ದೇವರ ಬಳಿಯಿಂದ ನಾವು ಹೊಂದ್ಕೋಬೇಕೆಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಇಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಈಗ 19ನೇ ವಾಕ್ಯದಿಂದ ನೋಡಬೇಕಾದ್ರೆ ವಾಕ್ಯ ಹೇಳ್ತದೆ, ನಾನು ಯಾರ್ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ನೀನು ಆಸಕ್ತನಾಗಿರು. ಇಲ್ಲಿ ನೋಡ್ರಿ, ಕರ್ತನಾದಂಥ ಯೇಸು ಕ್ರಿಸ್ತನು ಈ ಸಭೆಯವರ ಜನರಿಗೆ ಹೇಳುವಂಥ ಮಾತು, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಪ್ರಿಯರಾದವರೇ, ಸಹೋದರ ಸಹೋದರಿಯರೇ, ತಂದೆಯಂದಿರೇ, ತಾಯಿಯಂದಿರೇ, ಕರ್ತನು ಬಹಳ ಸ್ಪಷ್ಟವಾಗಿ ಈ ದಿನ ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ಲವೋದಿಕೀಯ ಪಟ್ಟಣದಲ್ಲಿರುವಂಥ ಆ ಸಭೆಗೆ ಮಾತ್ರವಲ್ಲ, ಇವತ್ತು ನಮ್ಮೊಟ್ಟಿಗೆ ಕರ್ತನು ಮಾತಾಡ್ತಿದ್ದಾನೆ. ಏನು ಹೇಳ್ತಿದ್ದಾನೆ? ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ. ಆಮೇಲೆ ಯಾವತ್ತಾದರೂ ಏನಾದರೂ ಸಂದೇಶ ಕೇಳಿದ್ದೀರಾ? ಯೇಸು ಗದರಿಸುತ್ತಾನೆ. ಆಮೇಲೆ ಆ ಚರ್ಚಿಗೆ ಯಾರು ಹೋಗಲ್ಲ, ಆ ಕೂಟಕ್ಕೆ ಯಾರು ಹೋಗಲ್ಲ ಅಲ್ವಾ? ಏನು ನಾವು ಕೇಳುವಂಥ ಸಂದೇಶಗಳೇನು? ಯೇಸು ಬಿಡಿಸುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಸಂಧಿಸುತ್ತಾನೆ, ಯೇಸು ಪ್ರೀತಿಸ್ತಾನೆ, ಯೇಸು ಸಂತೈಸ್ತಾನೆ, ಯೇಸು ಗುಣಪಡಿಸ್ತಾನೆ. ಇದೇ ನಾವು ಸಂದೇಶ. ಆದರೆ ಯಾರಾದರೂ ಪ್ರಸಂಗ ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನಂತೂ ಪ್ರಸಂಗ ಮಾಡಿಲ್ಲ. ಯೇಸು ಗದರಿಸುತ್ತಾನೆ. ಚೆನ್ನಾಗಿದೆಯಲ್ಲ ಶೀರ್ಷಿಕೆ? ಯಾಕೆಂದರೆ ವಾಕ್ಯ ಹೇಳ್ತದೆ ಯೇಸುವೇ ಗದರಿಸ್ತಾನೆ ಅಲ್ವಾ? ಒಂದು ತಂದೆ ತಪ್ಪು ಮಾಡುವಂಥ ತನ್ನ ಮಕ್ಕಳನ್ನು ಹೇಗೆ ಗದರಿಸ್ತಾನೋ ಅದೇ ರೀತಿಯಾಗಿ ಪರಲೋಕದಲ್ಲಿರುವಂಥ ತಂದೆ ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡುವಾಗ ನಮ್ಮನ್ನು ಗದರಿಸ್ತಾನೆ. ಯಾಕೆ ಗದರಿಸ್ತಾನೆ? ನಾವು ತಿದ್ಕೋಬೇಕು. ತಿದ್ಕೊಂಡು ಏನು ಮಾಡೋದು? ಪರಲೋಕಕ್ಕೆ ಹೋಗ್ಬೇಕ್ರಿ. ನಮ್ಮ ಒಂದೇ ಗುರಿ, ನಮ್ಮ ಒಂದೇ ಒಂದು ಉದ್ದೇಶ, ಒಂದೇ ಪ್ರಾರ್ಥನೆ ಏನು? ಹೇಗಾದರೂ ಪರಲೋಕಕ್ಕೆ ಹೋಗ್ಬೇಕು. ಅದಕ್ಕೆ ದೇವರು ಏನು ಮಾಡ್ತಿದ್ದಾನೆ? ನಮ್ಮನ್ನು ಗದರಿಸ್ತಾನಂತೆ. ಹಲ್ಲೆಲೂಯ. ಹೇಗೆ ಗದರಿಸ್ತಾನೆ? ವಾಕ್ಯದ ಮುಖಾಂತರವಾಗಿ ಗದರಿಸ್ತಾನೆ. ಈ ವಾಕ್ಯ ಓದಬೇಕಾದ್ರೆ ದೇವರು ಕಠಿಣವಾಗಿ ಮಾತಾಡುವುದು ನಮ್ಮಿಂದ ಸ್ಪರ್ಶಿಸಲು ಸಾಧ್ಯವಾಗ್ತದೆ. ಕೆಲವೊಂದು ಸಾರಿ ಸೇವಕರ ಮುಖಾಂತರವಾಗಿ ಗದರಿಸ್ತಾನೆ. ನೀವು ಯೋಚನೆ ಮಾಡ್ತೀರಾ, ನನಗೆ ವಿರುದ್ಧವಾಗಿ ಇವರು ಪ್ರಸಂಗ ಮಾಡ್ತಾರೆ, ಯಾರಿಗೆ ಗೊತ್ತ್ರಿ? ಪರಿಶುದ್ಧಾತ್ಮನು ನಮ್ಮನ್ನು ಗದರಿಸುವುದಕ್ಕಾಗಿ ಸೇವಕರ ಬಾಯನ್ನು ತೆರೆದು ಕಠಿಣವಾದಂಥ ಮಾತುಗಳನ್ನು ಮಾತಾಡ್ಬೋದು. ಯಾಕೆ ಅದನ್ನು ನೀವು ಎದುರಿಸ್ತೀರಾ? ಯಾಕೆ ಅಂಥ ಪ್ರಸಂಗಗಳು ಬೇಡ ಅಂತೀರಾ? ಸೇವಕರ ಮುಖಾಂತರವಾಗಿ ಗದರಿಸ್ತಾನೆ, ಪರಿಶುದ್ಧಾತ್ಮನ ಮುಖಾಂತರವಾಗಿ ಗದರಿಸ್ತಾನೆ. ನೋ, ಯು ಶುಡ್ ನಾಟ್ ಡೂ ದಿಸ್. ನೀನು ಹೋಗಬಾರ್ದು, ಇದನ್ನು ಮಾಡಬಾರ್ದು. ಆತನು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಗದರಿಸ್ತಾನೆ. ಅದು ಮಾತ್ರವಲ್ಲ, ಅವರನ್ನು ಶಿಕ್ಷಿಸುತ್ತಾನೆ. ಇನ್ನೊಂದು ಪ್ರಸಂಗದ ಶೀರ್ಷಿಕೆ ಯೇಸು ಶಿಕ್ಷಿಸುತ್ತಾನೆ. ಜೀಸಸ್ ಪನಿಷಸ್, ಜೀಸಸ್ ರೆಬ್ಯೂಕ್ಸ್ ಅಲ್ವಾ? ಅವತ್ತು ಬಿರುಗಾಳಿ ಎದ್ದಾಗ ಯೇಸು ಗದರಿಸಿದ. ಅದು ಮಾತ್ರವಲ್ಲ, ತಪ್ಪು ಮಾಡುವಾಗ ದೇವರು ಗದರಿಸ್ತಾನೆ. ಯಾಕೆ ಗೊತ್ತಾ? ತಂದೆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಎಂಬುದೇ ಆತನ ಬಯಕೆ. ಹಲ್ಲೆಲೂಯ. ಕೆಲವೊಂದು ಸಾರಿ ನಾನು ಬೇರೆ ಸೇವಕರಿಗೆ ಅಥವಾ ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಎಚ್ಚರಿಕೆಯ ಮಾತುಗಳು, ಗದರಿಕೆಯ ಮಾತುಗಳು ಕೂಡ ಹೊರಟು ಬಂದಿದೆ. ಒಬ್ಬ ಸೇವಕನಿಗೆ, ಅವರು ತಮಿಳುನಾಡಲ್ಲಿದ್ದಾರೆ, ಅವ್ರು ಒಳ್ಳೆ ಆತ್ಮ ವರಗಳನ್ನು ಹೊಂದಿದವರು, ಅಭಿಷೇಕ ಹೊಂದಿದವರು. ಆದರೆ ಆಗಾಗ ನನಗೆ ಕರೆ ಮಾಡಿ ನಾವಿಬ್ಬರು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆ 5 ನಿಮಿಷ 10 ನಿಮಿಷ ಅಲ್ಲ, 1 hour 1.5 hour
ನಾನು ಈ ಕಡೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಅನೇಕ ದರ್ಶನಗಳು ದೇವರು ಕೊಡ್ತಾನೆ. ಒಮ್ಮೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರಂದ, ನಿನ್ನನ್ನು ಸೈತಾನನು ಅನೇಕ ಜನರು ಹೇರಾಳವಾದಂಥ ಕಾಣಿಕೆ ಕೊಟ್ಟು ವಂಚಿಸಲು ಯತ್ನಿಸುತ್ತಿದ್ದಾನೆ, ನೀನು ಎಚ್ಚರಿಕೆಯಾಗಿರು, ನಿನಗೊಂದು ಗದರಿಕೆಯ ಮಾತು. ಆ ಸಹೋದರ ಪ್ರಾರ್ಥನೆ ಮುಗಿಸ್ಬಿಟ್ಟು ಹೇಳ್ದ, ಅಣ್ಣ ನೆನ್ನೆನೇ ಒಬ್ಬರು 5 ಲಕ್ಷ ರೂಪಾಯಿ ತೆಗೆದುಕೊಂಡು ಬಂದು ನನ್ನ ಹತ್ರ ಕೊಟ್ಟರು, ಇದು ನಿಮಗಂತ. ಆದರೆ ನನಗೆ 2 ಮನಸ್ಸಿತ್ತು, ತಗೊಳ್ಳೋದಾ ಬೇಡ ಅಂತ. ಆದರೆ ನಾನು ಹೇಳಿಬಿಟ್ಟೆ ನನಗೆ ಬೇಡ ಅಂತ. ಕಾರಣ ನನ್ನ ಒಳಗೆ ದೇವರ ಆತ್ಮನ ಮಾತಾಡ್ದ, ಇದನ್ನು ತಗೋಬೇಡ. ಮಾರನೇ ದಿನ ಪ್ರವಾದನೆಯಾಗಿ ದೇವರು ಒಂದು ಮುನ್ಸೂಚನೆಯಾಗಿ ಎಚ್ಚರಿಕೆಯಾಗಿ ದೇವರು ಮಾತಾಡ್ತಿದ್ದ. ಅದು ಮಾತ್ರವಲ್ಲ, ದೇವರು ಶಿಕ್ಷಿಸ್ತಾನೆ ಅಲ್ವಾ. ಶಿಕ್ಷೆ ಒಳ್ಳೆಯದ್ರಿ. ಮಕ್ಕಳನ್ನು ನಾವು ಶಿಕ್ಷಿಸುವ ಹಾಗೆ ಕರ್ತನಾದಂಥ ಯೇಸು ಕ್ರಿಸ್ತನ ನಮ್ಮನ್ನು ಶಿಕ್ಷಿಸ್ತಾನೆ. ಯಾಕೆ? ನಾವು ನಾಶವಾಗುವುದಕ್ಕಲ್ಲ, ನಾವು ಸರಿ ಹೊಂದುವುದಕ್ಕಾಗಿ, ನಾವು ಪರಲೋಕ ರಾಜ್ಯಕ್ಕೆ ಹೇಗಾದರೂ ಹೋಗಬೇಕು. ದೇವರು ನಮಗೆ ಕೃಪೆ ಕೊಡ್ತಾನೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅಂದರೆ ದೇವರು ಹೇಳ್ತಿದ್ದಾನೆ, ನಾನು ಯಾರನ್ನು ಪ್ರೀತಿಸ್ತೇನೋ, ಈ ಲವೋದಿಕೆಯ ಸಭೆಗೆ ಬರಿಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ, ಅವರನ್ನು ಶಿಕ್ಷಿಸುತ್ತೇನೆ. ಇದನ್ನು ಮರೆಯದಿರಿ. ಹಲ್ಲೆಲೂಯ ಹಲ್ಲೆಲೂಯ. ದೇವರು ನಮ್ಮನ್ನು ಶಿಕ್ಷಿಸುವಾಗ ನಾವು ಆ ತಪ್ಪನ್ನು ತಿದ್ದುಕೊಂಡು ದೇವರ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ದೇವರ ಕರುಣೆ, ದಯೆ, ಆ ಕೃಪೆಯನ್ನು ಹೊಂದಿಕೊಂಡು ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ, ದೇವರೇ ನನಗೆ ಕೃಪೆ ಕೊಡಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಿಶ್ಚಯವಾಗಿ ನಮಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯ. ಸೊ ಈ ಸಭೆಗೆ ಕರ್ತನು ಹೇಳ್ತಿದ್ದಾನೆ, ನಾನು ಯಾರ್ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ, ಅವರನ್ನು ಶಿಕ್ಷಿಸ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರೋ. ಅದು ಮಾತ್ರವಲ್ಲ, ದೇವರ ಕಡೆಗೆ ತಿರುಗಿಕೋ. ಲವೋದಿಕೆಯ ಸಭೆಯೇ, ನೀನು ನನ್ನ ಕಡೆಗಿಲ್ಲ, ನೀನು ಐಶ್ವರ್ಯವಂತನಾಗಿದ್ದೀಯಾ, ನೀನು ಸಂಪನ್ನನಾಗಿದ್ದೀಯ. ಹಣ ಇಟ್ಟು ಒಂದು ಸಭೆಯನ್ನು, ಒಂದು ಸೇವೆಯನ್ನು ಲೆಕ್ಕ ಹಾಕಬೇಡ್ರಿ. ಇವ್ರ ಹತ್ರ ದೊಡ್ಡ ಚರ್ಚ್ ಇದೆ, ಇವ್ರ ಹತ್ರ, ಈ ಸೇವಕರ ಹತ್ರ ದೊಡ್ಡ ಕಾರ್ ಇದೆ, ಹೇರಾಳವಾದಂಥ ಹಣ ಇದೆ, ಹೇರಾಳವಾದಂಥ ಸೇವೆ ಇದೆ. ಇಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೋ ಅದೇ ಬಹಳ ಮುಖ್ಯ. ಒಂದು ಸಭೆಗೆ ಬರುವಂಥ ಕಾಣಿಕೆ, ಒಂದು ಸಭೆ ಇರುವಂಥ ಐಶ್ವರ್ಯವಂತವಾದಂಥ ಸ್ಥಿತಿಯನ್ನು ನೋಡಿ ನೀವು ಲೆಕ್ಕ ಹಾಕಬೇಡ್ರಿ. ಈ ಸಭೆಯನ್ನು ನೋಡಿ ದೇವರು ಹೇಳ್ತಿದ್ದಾನೆ, ನೀನು ತಿರುಗಿಕೋ. ನಿನ್ನ ದೃಷ್ಟಿಯಲ್ಲಿ ನೀನು ಐಶ್ವರ್ಯವಂತ, ನಿನ್ನ ದೃಷ್ಟಿಯಲ್ಲಿ ನೀನು ಹಣವಂತ, ನಿನ್ನ ದೃಷ್ಟಿಯಲ್ಲಿ ಸಂಪನ್ನನು, ನಿನ್ನ ದೃಷ್ಟಿಯಲ್ಲಿ ಒಂದು ಕೊರತೆ ಇಲ್ಲ, ಅಂದರೆ ಅಷ್ಟು ಹಣ. ಆದರೆ ದೇವರ ದೃಷ್ಟಿಯಲ್ಲಿ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬೆತ್ತಲೆಯಾಗಿದ್ದಾನೆ, ಕೊರತೆ ಉಳ್ಳವನಾಗಿದ್ದಾನೆ. ಕರ್ತನ ಹೇಳ್ತಾನೆ, ನಿನ್ನ ಮನ ತಿರುಗು. ಇದು ಬೆದರಿಕೆಯ ಮಾತು, ಇದು ಗದರಿಸುವಂಥ ಒಂದು ಮಾತು. ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನೀನು ಮನ ತಿರುಗು, ದೇವರ ಕಡೆಗೆ ತಿರುಗಿಕೋ. ಆಮೇಲೆ ದೇವರ ಕಡೆಗೆ ತಿರುಗಿಕೋ. ಸೇವಕರೇ, ಸಭೆಯ ವಿಶ್ವಾಸಿಗಳೇ, ದೇವರ ಕಡೆಗೆ ತಿರುಗಿಕೋ. ದೇವರನ್ನು ಬಿಟ್ಟು ದೂರ ಇರುವುದಾದರೆ ಆಮೇಲೆ ಅದಕ್ಕಾಗಿಯೇ ನಾವು ಹೆಚ್ಚು ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿ, ನಾನು ಎಲ್ಲಿ ಕೊರತೆ ಉಳ್ಳವನಾಗಿದ್ದೇನೆ. ಸಮ್ಟೈಮ್ಸು ಹಣ ಡೇಂಜರ್ ರೀ. ಹಣ ಇರೋದು ತಪ್ಪಲ್ಲ, ಆದರೆ ತಪ್ಪಾದ ಮಾರ್ಗದಲ್ಲಿ ನಡೆಸ್ಬಿಡ್ತಿದೆಯೋ ಎಂಬುದಾಗಿ ಎಚ್ಚರಿಕೆಯಾಗಿರಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಸೇವೆಯಲ್ಲಿ ಜಾಸ್ತಿ ಹಣ ಬರಬೇಕಾದ್ರೆ ಜನರ ಯೋಚನೆಗಳು, ಆಲೋಚನೆಗಳು ದೇವರನ್ನು ಬಿಟ್ಟು ಹೋಗುವಂಥದ್ದಾಗಿ ಕಾಣಲ್ಪಡ್ತಿದೆ. ಆದ್ದರಿಂದ ಈ ಸಭೆಗೆ ಹೇಳ್ತೇನೆ, ದೇವರ ಕಡೆಗೆ ತಿರುಗಿಕೋ. ಅದು ಮಾತ್ರವಲ್ಲ, 20ನೇ ವಾಕ್ಯ, ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಎಲ್ಲರ ಮನೆಯಲ್ಲಿ ಅಲ್ವಾ, ಎಲ್ಲರಲ್ಲ, ಅನೇಕರ ಮನೆಯಲ್ಲಿ ನೋಡಬೇಕಾದ್ರೆ ನಾನು ನೋಡಿದ್ದೇನೆ, ಒಂದು ಪೋಸ್ಟರ್ ಹಾಕಿರ್ತಾರೆ, ಯೇಸು ಕ್ರಿಸ್ತನು ಬಾಗಿಲ ಬಳಿಯಲ್ಲಿ ಹೊರಗಡೆ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಇದು ಸಭೆಗೆ ಬರೆಯುವಂಥ ಒಂದು ವಿಷಯ. ಅಂದರೆ ಈ ಚರ್ಚ್ ಒಳಗೆ ಯೇಸುನೇ ಇಲ್ಲ. ಪ್ರಿಯರಾದವರೇ, ನಿಮ್ಮ ಚರ್ಚ್ ಒಳಗೆ ಯೇಸು ಇದ್ದಾರಾ? ಪ್ರಿಯ ಸಹೋದರ, ನಿಮ್ಮ ಸೇವೆಯಲ್ಲಿ ಯೇಸು ಇದ್ದಾನ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಇಲ್ಲಿ ಲವೋದಿಕೆಯ ಇದು ಸಭೆಗೆ ಬರೆಯುವಂಥದ್ದು, ಅನ್ಯ ಜನರಿಗಲ್ಲ, ಯೇಸುವನ್ನು ಸ್ವೀಕರಿಸಿಕೊಳ್ಳದ ಜನರಿಗಲ್ಲ. ಈ ಸಭೆಗೆ ಬರಿಬೇಕಾದ್ರೆ ಆತನು ಹೇಳ್ತಿದ್ದಾನೆ, ಅಂದರೆ ಈ ಜನರು ಏನು ಮಾಡಿದ್ದಾರೆ, ಯೇಸುವನ್ನೇ ಸಭೆ ಬಿಟ್ಟು ಹೊರಗೆ ತಳ್ಳಿಬಿಟ್ಟಿದ್ದಾರೆ. ಯೇಸುನೇ ಬೇಡ ನಮಗೆ. ಆದರೆ ಯೇಸು ಬಿಡ್ತಾ ಇಲ್ಲ. ಯೇಸು ಪ್ರೀತಿಯುಳ್ಳ ದೇವರು. ಆತನ ಒಂದೇ ಗುರಿ, ಒಂದೇ ಚಿತ್ತ ಏನು ಗೊತ್ತಾ? ಹೇಗಾದರೂ ಈ ಲೋಕದಲ್ಲಿರುವಂಥ ಎಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ದೇವರ ಚಿತ್ತ.
ಆದ್ದರಿಂದ ಏನು ಮಾಡ್ತಿದ್ದಾನೆ, ಬಾಗಿಲ ಬಳಿಯಲ್ಲಿ ನಿಂತು ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಯಾರ ಬಾಗಿಲು? ಸಭೆಯ ಬಾಗಿಲು. ನಿನ್ನ ಹೃದಯದ ಬಾಗಿಲನ್ನು ಕರ್ತನು ತಟ್ತಾ ಇದ್ದಾನೆ. ಯಾಕೆ? ಯೇಸು ಒಳಗಿಲ್ಲ, ಹೊರಗೆ ತಳ್ಳಿಬಿಟ್ಟಿದ್ದೀರ, ಹೊರಗೆ ದೊಬ್ಬಿಟ್ಟಿದ್ದೀರ. ನೀನಿದ್ದರೆ ಯೇಸುವೆ ಇದೆಲ್ಲ ಮಾಡಬಾರ್ದಂತ ಹೇಳ್ತೀಯಾ, ಇದನ್ನು ಮಾಡು ಅಂತ ಹೇಳ್ತೀಯಾ? ಇಲ್ಲಲ್ಲ, ನಮ್ಮ ಇಷ್ಟ ಪ್ರಕಾರ ನೀನಿದ್ರೆ ಮಾಡೋಕ್ಕಾಗಲ್ಲ ಅಲ್ವಾ? ನೋಡ್ರಿ, ಕೆಲವೊಂದು ಜನ, ಈಗ ನಿಮ್ಮ ಅಪ್ಪ ತುಂಬ ಸ್ಟ್ರಿಕ್ಟ್ ಅಂತ ಇಟ್ಕೊಳ್ರಿ, ಅವ್ರು ಇರಬೇಕಾದ್ರೆ ನೀವು ಸ್ವತಂತ್ರವಾಗಿ ಯಾವ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ದರಿಂದ ಒಂದು ವೇಳೆ ಅಪ್ಪ ಹೊರಗೆ ಹೋದರೆ ಈ ನೀವು ಕಾರ್ಯಗಳನ್ನು ಮಾಡ್ತೀರಾ. ಇಲ್ಲಿ ಯೇಸು ಸ್ವಾಮಿ ಈ ಅವರ ಮಧ್ಯದಲ್ಲಿ ಇರುವುದು ಇವರಿಗೆ ಅಡಚಣೆಯಾಗಿ ಕಾಣಲ್ಪಡ್ತಾ ಇದೆ. ಯಾಕೆಂದರೆ ಹಣದ ಹೆಮ್ಮೆ, ಸಂಪತ್ತು ಜಾಸ್ತಿ ಇದೆ. ಅದನ್ನು ಯೇಸುನೇ ಹೊರಗೆ ತಳ್ಳಿಬಿಟ್ರು. ಆದರೆ ಯೇಸು ಏನು ಮಾಡ್ತಿದ್ದಾನೆ? ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಅಂದರೆ ಇಡೀ ಸಭೆ ಯೇಸುವನ್ನು ನಿರಾಕರಿಸಿದೆ. ಚರ್ಚ್ ಇದೆ, ಬಿಲ್ಡಿಂಗ್ ಇದೆ, ಕಾಣಿಕೆ ಇದೆ, ಸೇವಕರಿದ್ದಾರೆ, ಪ್ರೋಗ್ರಾಮ್ಗಳು ಇದೆ, ಫಂಕ್ಷನ್ಗಳು ಇದೆ, ಎಲ್ಲ ನಡೀತಾ ಇದೆ ಚರ್ಚಲ್ಲಿ. ಆದರೆ ಯೇಸು ಇಲ್ಲ. ಇವತ್ತು ಅನೇಕ ಸಭೆಗಳ ಪರಿಸ್ಥಿತಿ ಇದೇ ಆಗಿದೆ. ಒಂದು ವೇಳೆ ಮೆಗಾ ಚರ್ಚ್ ಅಂತ ಹೇಳ್ಬೋದು, ನಮ್ಮ ಚರ್ಚಲ್ಲಿ 5,000 ಜನ, 10,000 ಜನ, ಆದರೆ ಯೇಸು ಒಳಗಿದ್ದಾರೆ. ಒಂದು ವೇಳೆ ನನ್ನ ಸೇವೆಯಲ್ಲಿ ಕೂಟಕ್ಕೆ ಕರೆದ್ರೆ 10 ಲಕ್ಷ ಜನರು ಬರ್ತಾರೆ, 5 ಲಕ್ಷ ಜನರು ಬರ್ತಾರೆ, ವೆರಿ ಗುಡ್. ಆದರೆ ಯೇಸು ಒಳಗಿದ್ದಾನ? ಅದೇ ಬಹಳ ಮುಖ್ಯ ಪ್ರಿಯರಾದವರೇ. ಆತನ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ಆ ಶಬ್ದವನ್ನು ಕೇಳಿದ್ರೆ, ಯಾವ್ಯಾವ ಶಬ್ದನೂ ಕೇಳ್ತಿದ್ಯಾ ಸಹೋದರ ಸಹೋದರಿಯೇ? ಟಿ ವಿಯಲ್ಲಿ ಬರೋ ಶಬ್ದ ಕೇಳ್ತಿದೆಯಾ? ಮೊಬೈಲ್ ಫೋನಲ್ಲಿ ಬರೋ ಶಬ್ದ ಕೇಳ್ತಿದೆಯಾ? ಅವ್ರು ಮಾತಾಡೋ ಶಬ್ದ ಕೇಳ್ತಿದ್ಯಾ? ಇವ್ರು ಮಾತಾಡೋ ಶಬ್ದ ಕೇಳ್ತಿದ್ಯಾ? ಮನುಷ್ಯರ ಶಬ್ದ ಕೇಳಿಸ್ಕೊಳ್ತಿದ್ಯಾ? ಸೈತಾನ್ ಮಾತಾಡೋದು ಕೇಳಿಸ್ಕೊಳ್ತಿದ್ಯಾ? ಏನೇನೋ ಕೇಳಿಸ್ಕೊಳ್ತಿದ್ಯಾ? ಯೇಸುವಿನ ಬಾಗಿಲನ್ನು ತಟ್ಟುವ ಶಬ್ದ ಯಾಕೆ ನಿನ್ನ ಕಿವಿಗಳಲ್ಲಿ ಬೀಳಲಿಲ್ಲ? ಈ ಎಲ್ಲ ಶಬ್ದ ಬೇಡ, ಈ ಒಂದು ಶಬ್ದ ಕೇಳಿಸ್ಕೊಂಡು ಬಾಗಿಲನ್ನು ತೆರೆದ್ರೆ ಆತನ ಒಳಗೆ ಬರ್ತಾನೆ. ಈಸ್ ಅ ಜೆಂಟಲ್ ಗಾಡ್. ಇನ್ನೊಂದು ವಿಷಯ ಗೊತ್ತಾ? ಅನೇಕ ಜನರು ಹೇಳ್ತಾರೆ, ಬಲವಂತವಾಗಿ ಮತಾಂತರ ಮಾಡ್ತಾರೆ, ಕಡ್ಡಾಯವಾಗಿ ಮತಾಂತರ ಮಾಡ್ತಾರೆ. ಯಾರನ್ನು ಮತಾಂತರ ಮಾಡಲು ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನು ಕೂಡ ಒಬ್ಬ ಮನುಷ್ಯನ ಹೃದಯದಲ್ಲಿ ಪ್ರವೇಶಿಸಬೇಕಾದ್ರೆ ಬಲವಂತವಾಗಿ ಒಳಗೆ ನುಗ್ಗಲ್ಲ, ಒಳಗೆ ನುಸುಳಲ್ಲ, ಒಳಗೆ ಪ್ರವೇಶಿಸಲ್ಲ. ಹಿ ಈಸ್ ಅ ಜೆಂಟಲ್ ಗಾಡ್. ನೀನು ಅನುಮತಿ ಕೊಟ್ಟರೆ ಮಾತ್ರ ನಿನ್ನ ಒಳಗೆ ಬರ್ತಾನೆ. ನಾನು ಅನುಮತಿ ಕೊಟ್ಟೆ, ನನ್ನೊಳಗೆ ಯೇಸು ಬಂದ. ನೀನು ಅನುಮತಿ ಕೊಟ್ಟರೆ ಮಾತ್ರ ನಿನ್ನೊಳಗೆ ಬರ್ತಾನೆ. ಕ್ರೈಸ್ತ ಧರ್ಮನೇ ಅಲ್ಲ, ಇದೊಂದು ಮಾರ್ಗ. ಇದು ಬಲಾತ್ಕಾರವಾಗಿ ಕಡ್ಡಾಯವಾಗಿ ಮತಾಂತರ ಮಾಡುವಂಥದ್ದಲ್ಲ. ಯೇಸು ಕ್ರಿಸ್ತನು ಬಲಾತ್ಕಾರವಾಗಿ ಬಲವಂತವಾಗಿ ನಿನ್ನ ಹೃದಯದ ಒಳಗೆ ಬರುವವನಲ್ಲ. ಬಾಗಿಲನ್ನು ತಟ್ಟುತ್ತಾನೆ, ನೀನು ತೆರೆದರೆ ಮಾತ್ರ ಒಳಗೆ ಪ್ರವೇಶಿಸ್ತಾನೆ. ಹಲ್ಲೆಲೂಯಾ. ಯಾರನ್ನು ಮತಾಂತರ ಮಾಡಲು ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿನ್ನ ಸಂಗಡ ಮಾತಾಡ್ತಿದ್ದಾನೆ. ಬಾಗಿಲನ್ನು ತಟ್ತಾನೆ, ನೀನು ತೆರೆದ್ರೆ ಮಾತ್ರ ಒಳಗೆ ಬರ್ತಾನೆ. ಯಾವ್ಯಾವ ಶಬ್ದವನ್ನು ಕೇಳ್ತಿದ್ದೀಯಾ? ಯಾಕೆ ಯೇಸು ನಿನ್ನ ಹೃದಯದ ಬಾಗಿಲನ್ನು ತಟ್ಟುವಂಥ ಶಬ್ದ ನಿನ್ನ ಕೇಳಿಸ್ತಾ ಇಲ್ಲ? ಬೇರೆ ಎಲ್ಲ ಶಬ್ದವನ್ನು ನಿಲ್ಲಿಸು, ಈ ಶಬ್ದಕ್ಕೆ ಕಿವಿಗೊಡು. ನಿನ್ನ ಹೃದಯದ ಬಾಗಿಲಂತೆರೆ, ನಿನ್ನ ಸಭೆಯ ಬಾಗಿಲಂತೆರೆ. ಯೇಸು ಒಳಗೆ ಪ್ರವೇಶಿಸ್ತಾನೆ, ನಿನ್ನ ಸಂಗಡ ಊಟ ಮಾಡ್ತಾನೆ. ಅಂದರೆ ಹಿ ವಿಲ್ ಹ್ಯಾವ್ ಅ ಫೆಲೋಶಿಪ್ ವಿತ್ ಯು. ಹಿ ವಿಲ್ ಹ್ಯಾವ್ ಎ ಫೆಲೋಶಿಪ್ ವಿತ್ ಯು. ನಿನ್ನ ಸಂಗಡ ಒಂದು ಐಕ್ಯತೆಗೊಳ್ಳುತ್ತಾನೆ. ಹಲ್ಲೆಲೂಯಾ. ಸಭೆಯೇ, ಯೇಸು ಒಳಗಿದ್ದಾನ, ಹೊರಗಿದ್ದಾನ? ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಒಳಗೆ ಯೇಸು ಇದ್ದಾನ, ನಿನ್ನ ಹೊರಗಡೆ ಯೇಸು ಇದ್ದಾನ? ಇನ್ನು ಯೇಸು ನಿನ್ನ ಬಾಗಿಲನ್ನು ತಟ್ತಾ ಇದ್ದಾನ, ಅಥವಾ ಯೇಸು ಒಳಗೆ ಪ್ರವೇಶ ಮಾಡಿ ನಿನ್ನೊಟ್ಟಿಗೆ ಐಕ್ಯತೆಗೊಂಡಿದ್ದಾನ? ಈ ಒಂದು ಪ್ರಶ್ನೆಯಾಗಿ ದೇವರು ನಮ್ಮ ಸಂಗಡ ಆತನು ಮಾತಾಡ್ತಿದ್ದಾನೆ. ಒಂದು ವೇಳೆ ಯೇಸು ಒಳಗಿದ್ದು ನೀನು ಹೊರಗೆ ತಳ್ಳಿಬಿಟ್ಟು ಆತನ ಬಾಗಿಲನ್ನು ತಟ್ತಾ ಇರುವುದಾದರೆ ಮನತಿರುಗು, ಆ ಶಬ್ದಕ್ಕೆ ಕಿವಿಗೊಡು. ನಿನ್ನ ಹೃದಯದ ಬಾಗಿಲಂತೆರೆ, ಸಭೆಯ ಬಾಗಿಲಂತೆರೆ, ಮನೆ ಬಾಗಿಲಂತೆರೆ. ಯೇಸು ಒಳಗೆ ಬರಲಿ, ಐಕ್ಯತೆಗೊಳ್ಳಲಿ. ಅದಕ್ಕಿಂತ ಉನ್ನತವಾದಂಥ ಅನುಭವ ಬೇರೆ ಏನೂ ಇಲ್ಲ. ನಾವು ಭಾರಗಳನ್ನು ಹೊತ್ಕೊಳ್ತಿದ್ದೇವೆ, ವ್ಯಾಧಿಗಳನ್ನು ಹೊತ್ಕೊಳ್ತಿದ್ದೇವೆ, ಹೋರಾಟಗಳನ್ನು ಹೊತ್ತು ನಡೀತಾ ಇದ್ದೇವೆ, ಕಷ್ಟಗಳನ್ನು ಹೊತ್ತು ನಡೀತಾ ಇದ್ದೇವೆ, ಹೊರೆಗಳನ್ನು ಹೊತ್ತು ನಡೀತಾ ಇದ್ದೇವೆ. ಆದರೆ ಯೇಸುವನ್ನು ಹೊತ್ತುಕೊಂಡು ನಡಿಬೇಕ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ನೋಡ್ರಿ, ಹಣವನ್ನು ಹೊತ್ಕೊಂಡು ನಡೀತಾ ಇದ್ದಾರೆ,
ಹೆಮ್ಮೆಯನ್ನು ಹೊತ್ಕೊಂಡು ನಡೀತಾ ಇದ್ದಾರೆ, ಗರ್ವವನ್ನು ಹೊತ್ಕೊಂಡು ನಡೀತಾ ಇದ್ದಾರೆ, ಪದವಿಯನ್ನು ಹೊತ್ಕೊಂಡು ನಡೀತಾ ಇದ್ದಾರೆ, ಕೆಲಸವನ್ನು ಹೊತ್ಕೊಂಡು ನಡೀತಾ ಇದ್ದಾರೆ. ನಾನು ಯೇಸುವನ್ನು ಹೊತ್ಕೊಂಡು ನಡೀತಾ ಇದ್ದೀನಿ. ಹಲ್ಲೆಲೂಯಾ. ಯಾರೊಳಗೆ ಯೇಸು ಇದ್ದಾರೋ, ಕತ್ತೆಯ ಮೇಲೆ ಯೇಸು ಹೇಗೆ ಆತನು ಪ್ರಯಾಣ ಮಾಡಿದನೋ ಅದೇ ರೀತಿಯಾಗಿ ನನ್ನ ಒಳಗೆ ಯೇಸು ಇದ್ದಾನೆ. ನಾನು ಯೇಸುವನ್ನು ಹೊತ್ತುಕೊಂಡು ನಡೀತಾ ಇದ್ದೇನೆ. ಯೇಸು ನನ್ನ ಒಳಗೆ ವಾಸ ಮಾಡುವುದರಿಂದ ನಾನು ದೇವರ ಆಲಯವಾಗಿದ್ದೇನೆ. ಆತನು ನನ್ನೊಟ್ಟಿಗೆ ಐಕ್ಯತೆಗೊಳ್ತೇನೆ. ಊಟ ಮಾಡೋದಂದ್ರೆ ಏನರ್ಥ? ಐಕ್ಯತೆಗೊಳ್ಳುವುದು. ಕಡೆಯದಾಗಿ 21ನೇ ವಾಕ್ಯ, ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆ. ಆಮೇಲೆ ಯಾರೆಲ್ಲ ಜಯ ಹೊಂದುತ್ತಾರೋ, ಈ ಲೋಕವನ್ನು ಯಾರು ಜಯಿಸ್ತಾರೋ ನೋಡ್ರಿ, ಕಣ್ಣಿನ ಇಚ್ಛೆ, ಶರೀರದ ಅಭಿಲಾಷೆ, ಜೀವನದ ಹೆಮ್ಮೆ, ಬದುಕು ಬಾಳಿನ ಡಂಬ, ಇದನ್ನೆಲ್ಲ ಬಿಟ್ಟು ಯಾರು ಎಲ್ಲವನ್ನು ಜಯಿಸ್ತಾರೋ, ಕರ್ತನು ಹೇಗೆ ಜಯಿಸಿ ತಂದೆಯೊಟ್ಟಿಗೆ ಸಿಂಹಾಸನದಲ್ಲಿ ಅಲ್ಲಿ ಪರಲೋಕದಲ್ಲಿ ಕೂತಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನೊಟ್ಟಿಗೆ ಆ ಪರಲೋಕದಲ್ಲಿ ಕೂತುಕೊಳ್ಳುವಂತೆ, ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಕರ್ತ ನಮಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. ಸುಲಭವಾಗಿ ಹೇಳ್ಬೇಕಂದ್ರೆ ಪರಲೋಕ ರಾಜ್ಯವನ್ನು ನಮಗೆ ಕೊಡ್ತಾನೆ. ನಾವು ಯೇಸುವಿನ ಸಂಗಡ ಆಳ್ವಿಕೆ ಮಾಡುವವರಾಗಿ ನಾವು ಬದಲಾಗ್ತೇವೆ. ಹಲ್ಲೆಲೂಯಾ. ಯಾರು ಜಯ ಹೊಂತಾರೋ ಪರಲೋಕ ರಾಜ್ಯ. ಪರಲೋಕ ಇದೆಯಾ? ನರಕ ಇದೆಯಾ? ಇನ್ನೂ ನಿನ್ನಲ್ಲಿ ಸಂಶಯ ಇದೆಯಲ್ಲ? ಬೈಬಲ್ ಪರಲೋಕ ಇದೆ ಅಂತ ಹೇಳಿದ್ರೆ ಪರಲೋಕ ಇದೆ, ಬೈಬಲ್ ನರಕ ಇದೆ ಅಂತ ಹೇಳಿದ್ರೆ ನರಕ ಇದೆ. ಈ ಬೈಬಲ್ ಹೇಳ್ತದೆ ಪರಲೋಕ ಎಂಬುದು ಉಂಟು, ಅದಕ್ಕೆ ದಾರಿ, ನಾನು ಈ ಮಾರ್ಗ, ನೀನು ಆ ಮಾರ್ಗ, ಅವರು ಆ ಮಾರ್ಗ, ಹೋಗಿ ಸೇರೋದು ಒಂದೇ ಮಾರ್ಗ ಅಲ್ಲವೇ ಅಲ್ಲ. ಒಂದೇ ಮಾರ್ಗ, ಒಂದೇ ಸತ್ಯ, ಒಂದೇ ಜೀವ. ಯೇಸು ಇಲ್ಲದೆ ಪರಲೋಕ ಇಲ್ಲವೇ ಇಲ್ಲ. ಬೈಬಲ್ ಹೇಳ್ತಿದೆ, ನನ್ನ ಉಪದೇಶವಲ್ಲ. ಜಗದ್ಯಾದ್ಯಂತ ಕೋಟ್ಯಾನುಕೋಟಿ ಜನರು ಈ ಸತ್ಯವನ್ನು ಸ್ವೀಕಾರ ಮಾಡಿಕೊಂಡು ಅವರು ಸತ್ತರು ಪರಲೋಕ ರಾಜ್ಯದಲ್ಲಿ ಯೇಸುನೊಟ್ಟಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸ್ತಾನೆ. ದೇವರೇ, ಜಯ ಹೊಂದಲು ನನಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಹಲ್ಲೆಲೂಯಾ. ದೇವರೇ, ಜಯ ಹೊಂದಬೇಕು ಸ್ವಾಮಿ. ಪರಲೋಕ ಎಂಬುದು ಇದೇ ಪ್ರಿಯರಾದವರೇ, ಅದು ಇಲ್ಲ ಅಂತ ಅಲ್ಲ. ಆ ಜಾಗಕ್ಕೆ ಹೋಗಬೇಕಾದ್ರೆ ಯೇಸು ಒಬ್ಬನೇ ಆ ಜಾಗಕ್ಕೆ ಹೋಗಬೇಕಾದ್ರೆ ಯೇಸು ಒಬ್ಬನೇ ಸತ್ಯವು ಮಾರ್ಗವು ಜೀವವಾಗಿದ್ದಾನೆ. ಸೊ ಪ್ರಿಯರಾದವರೇ, ಕಡೆದಾಗ ವಾಕ್ಯ ಹೇಳ್ತದೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ನಿಮಗೆ ಕಿವಿ ಇದೆಯಾ? ಕೇಳಿಸ್ಕೊಳ್ರಿ. ಹಲ್ಲೆಲೂಯಾ. ಸೊ ಲವೋದಿಕೀಯ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡಿ ಮುಗಿಸಲು ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಈಗ ಒಂದು ಸಾರಾಂಶವಾಗಿ ನಾನು ಹೇಳಿ ಮುಗಿಸಲು ನಾನು ಬಯಸ್ತೇನೆ. ಯೋಹಾನನನ್ನು ಕರ್ತನು ಪದ್ಮೋಸ್ ಎಂಬ ದ್ವೀಪಕ್ಕೆ ಕರ್ಕೊಂಡು ಹೋಗಿ ತನ್ನನ್ನೇ ಪ್ರತ್ಯಕ್ಷಪಡಿಸಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ಪತ್ರಿಕೆಗಳನ್ನು ಬರೆ, ಎಫೆಸ, ಸ್ಮರ್ನ, ಪರ್ಗಮ, ತುಯತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಅಂತ ಹೇಳಿ ತನ್ನನ್ನು ತಾನೇ ಪ್ರತ್ಯಕ್ಷಪಡಿಸ್ತಾನೆ, ಪ್ರಕಟಿಸ್ತಾನೆ. ಆತನು 7 ಚಿನ್ನದ ದೀಪಗಳ ಸ್ತಂಭಗಳ ಮಧ್ಯದಲ್ಲಿ ಸಲಿಸುವಾಗಿ 7 ನಕ್ಷತ್ರಗಳನ್ನು ಕೈಗಳಲ್ಲಿ ಹಿಡಿದವನಾಗಿ ಆತನು ಯೋಹಾನನಿಗೆ ತನ್ನನ್ನು ಪ್ರಕಟಿಸಿದ ನಂತರ, ನೀನು ನೋಡುವುದನ್ನು ನಾನು ಹೇಳುವುದನ್ನು ಬರೆ ಎಂಬುದಾಗಿ ಯೋಹಾನನು ಆ ದ್ವೀಪದಲ್ಲಿ ಬರೆಯಲು ಶುರು ಮಾಡ್ತಾನೆ. 7 ಸಭೆಗಳಿಗೆ, ಎಫೆಸ ಸಭೆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿದೆ, ಸ್ಮರ್ನ ಸಭೆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ, ಪರ್ಗಮ, ತುಯತೈರ ಸಭೆ ಪ್ರಕಟಣೆ 2ನೇ ಅಧ್ಯಾಯದಲ್ಲಿದೆ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಈ ಸಭೆಗಳು ಪ್ರಕಟಣೆ 3ನೇ ಅಧ್ಯಾಯದಲ್ಲಿದೆ. ಈ ಸಭೆಗಳಿಗೆ ಬರಿಬೇಕಾದ್ರೆ ಕರ್ತನು ಉಪಯೋಗ ಮಾಡಿರುವಂಥ ಒಂದು ಶೈಲಿ ನೋಡಬೇಕಾದ್ರೆ, ಸಭೆಯ ದೂತನಿಗೆ ಬರೆ, ನಂತರ ತನ್ನನ್ನು ಪ್ರಕಟಿಸ್ತಾನೆ. ತನ್ನನ್ನು ಪ್ರಕಟಿಸುವುದು ಹೇಗೆ ನೋಡಬೇಕಾದ್ರೆ, 7 ಚಿನ್ನದ ದೀಪದ ಸ್ತಂಭದಲ್ಲಿ ಮಧ್ಯದಲ್ಲಿ ಚಲಿಸುವಾತನು, 7 ನಕ್ಷತ್ರಗಳನ್ನು ಕೈಗಳಲ್ಲಿ ಹಿಡಿದಾವತನು, ನಂತರ ಆ ಸಭೆಗಳನ್ನು ಹೊಗಳ್ತಾನೆ. ನಿನ್ನ ಕ್ರಿಯೆಗಳನ್ನು ನಾನು ಬಲ್ಲೆನು ಎಂಬುದಾಗಿ ಹೊಗಳ್ತಾನೆ. ನಂತರ ಆ ಸಭೆಯನ್ನು ಖಂಡಿಸ್ತಾನೆ, ವಿಮರ್ಶಿಸ್ತಾನೆ. ನಂತರ ಅವರು ಹೇಗೆ ತಿದ್ದಬೇಕೆಂಬುದಾಗಿ ಹೇಳ್ತಾನೆ. ನಂತರ ಜಯ ಹೊಂದಿದರೆ ಅವರಿಗೆ ಕೊಡಲ್ಪಡುವಂಥ ಕೊಡುಗೆ ಏನೆಂಬುದಾಗಿ ಹೇಳ್ತಾನೆ. ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾನೆ. ಈ 7 ಸಭೆಗಳು ನೋಡಬೇಕಾದ್ರೆ 2 ಸಭೆಗಳಲ್ಲಿ ಕರ್ತನು ತಪ್ಪೇ ಕಂಡು ಹಿಡಿಲಿಲ್ಲ. ಒಂದು ಸ್ಮರ್ನ ಸಭೆ, ಇನ್ನೊಂದು ನೋಡಬೇಕಾದ್ರೆ ಫಿಲದೆಲ್ಫಿಯಾ ಸಭೆ. 7 ಸಭೆಗಳು ಈಗಿರುವಂಥ ಟರ್ಕಿ ದೇಶದಲ್ಲಿ ನಾವು ನೋಡ್ಬೋದು. 7 ಸಭೆಗಳು ಹೇಗಿದೆ ಅಂತ ನೋಡಬೇಕಾದ್ರೆ, ಎಫೆಸ, ಸ್ಮರ್ನ, ಪರ್ಗಮ, ತುಯತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ಈ ರೀತಿಯಾಗಿ ಒಂದು ಇನ್ವರ್ಟೆಡ್ ಯು ಥರ 7 ಸಭೆಗಳು ಅದು ಸ್ಥಾಪಿತಗೊಂಡಿದೆ. ಈ 7 ಸಭೆಗಳು ಆ ಕಾಲದಲ್ಲಿದ್ದಂಥ ಸಭೆಗಳು ಮಾತ್ರವಲ್ಲ,
ಈ ಕಾಲದಲ್ಲಿರುವಂಥ ಸಭೆಗಳಿಗೂ ಈ ಸಂದೇಶ ಬೇಕು. ಪ್ರತಿಯೊಬ್ಬ ಸೇವಕರಿಗೂ ವಿಶ್ವಾಸಿಗಳಿಗೂ ಈ ಸಭೆ ಬೇಕು. ಆದ್ದರಿಂದ ಪ್ರಕಟಣೆಯ ಪುಸ್ತಕವನ್ನು ಈ ಅಂತ್ಯಕಾಲದಲ್ಲಿ ಹೆಚ್ಚಾಗಿ ನಾವು ಓದೋಣ. ಅದರಲ್ಲಿ ಕೂಡ ಈ ಪ್ರಕಟಣೆ 1, 2, 3ನೇ ಅಧ್ಯಾಯಗಳನ್ನು ಹೆಚ್ಚಾಗಿ ಓದ್ರಿ, ಧ್ಯಾನಿಸಿರಿ. ಕರ್ತನ ಅನೇಕ ಕಾರ್ಯಗಳನ್ನು ನಮಗೆ ಕಲಿಸುವಂಥ ದೇವರಾಗಿದ್ದಾನೆ. ಈ ಸಭೆಗಳಲ್ಲಿ ಯಾವ್ಯಾವ ಕಾರ್ಯಗಳು ಒಳ್ಳೆಯದು ಎಂಬುದಾಗಿ ಕರ್ತನ ಹೊಗಳ್ತಾನೋ ಅದನ್ನು ಕೂಡ ನಾವು ಕೂಡ ಅದನ್ನು ಹಿಂಬಾಲಿಸೋಣ, ಅದನ್ನು ಮಾಡೋಣ, ಮುಂದುವರಿಸೋಣ. ಯಾವ್ಯಾವ ಕಾರ್ಯಗಳು ಕೆಟ್ಟದು, ಇದು ನೀನು ಮಾಡಬಾರ್ದು ಎಂಬುದಾಗಿ ಹೇಳಿದ್ದಾನೋ ಅದರಿಂದ ನಾವು ಕೂಡ ಮನ ತಿರುಗೋಣ. ದಯವಿಟ್ಟು ಈ ಈ ಈ 7 ಸಭೆಗಳಿಗೆ ಕರ್ತನು ಮಾತನಾಡಿರುವಂಥ ಈ ಸಂದೇಶಗಳನ್ನು ಪರಿಚಯದಿಂದ ಈ ಕಡೆ ಸಂದೇಶದ ತನಕ ಪುನಃ ನೀವು ಕೇಳ್ರಿ. ಅದು ನಿಮಗೆ ಬಹಳ ಪ್ರಯೋಜನವಾಗಿರ್ತದೆ, ಆಶೀರ್ವಾದವಾಗಿರ್ತದೆ. ದೇವರು ಈ 6-7 ತಿಂಗಳುಗಳ ಕಾಲ ಈ 7 ಸಭೆಗಳ ಬಗ್ಗೆ ಮಾತಾಡಲು ಕರ್ತನು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಮುಂದಿನ ಭಾಗ ಶೀರ್ಷಿಕೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಂದು ವೇಳೆ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ, ಅಥವಾ ಪರ್ವತ ಪ್ರಸಂಗ ಸರ್ಮನ್ ಆನ್ ದ ಮೌಂಟ್ ಅದರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ, ಅಥವಾ ಯೇಸು ಕ್ರಿಸ್ತನು ಹೇಳಿದಂಥ ಸಾಮ್ಯಗಳು ಪ್ಯಾರಬಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಆ ಒಂದು ಶೀರ್ಷಿಕೆಯಲ್ಲಿ ನಾವು ಮುಂದುವರಿಸೋಣ. ಕಾರಣ ಇದೆಲ್ಲ ನಾನು ಯೂಟ್ಯೂಬಲ್ಲಿ ಹುಡುಕಿ ನೋಡಿದೆ, ಈ ರೀತಿಯಾದಂಥ ಸಂದೇಶಗಳು ಬಹಳ ಕಡಿಮೆ ಆಗಿದೆ. ಆದ್ದರಿಂದ ಇದನ್ನೆಲ್ಲ ಧ್ಯಾನಿಸೋಣ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.